ನರೇಂದ್ರ ಮೋದಿಜಿಯವರು ಸಂಘ ಪರಿವಾರದ ನೇತೃತ್ವ ಉದ್ಘಾಟನೆ ಮಾಡಿದ್ದಾರೆ. ಒಂದು ದಿವಸ ಮಾತ್ರ ಬಾಕಿ ಆಗಿದೆ ಅಷ್ಟೇ ಉದ್ಘಾಟನೆ ಆಗಿ. ಕಳೆದ 500 ವರ್ಷಗಳ ಹೋರಾಟದ ಪ್ರತಿಫಲ ಕರಸೇವಕರ ತ್ಯಾಗ ಬಲಿದಾನದಿಂದ ಭಾರತೀಯ ಅಪೇಕ್ಷೆ ಉದ್ಘಾಟನೆ ಆಗಿದೆ. ಇವತ್ತು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು 15 ದಿವಸ ರಜೆ ಕೊಟ್ಟರೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಅನೇಕ ರಾಜ್ಯಗಳಲ್ಲಿ ಒಂದು ದಿವಸ ಸರ್ಕಾರಿ ರಜೆ ಘೋಷಣೆ ಮಾಡಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು, ವಿಪಕ್ಷ ನಾಯಕರು ಮತ್ತೆಲ್ಲ ಮುಖಂಡರುಗಳು ವಿನಂತಿಯನ್ನು ಮಾಡಿದರು, ಒಂದು ದಿವಸ ರಜೆ ಘೋಷಣೆ ಮಾಡಿರಿ ಅಂತೇಳಿ. ಮತ್ತು ಕಟ್ಟುನಿಟ್ಟಾಗಿ ಮದ್ಯವನ್ನು ಮಾರಾಟ ಮಾಡಬಾರ್ದು, ನಿಲ್ಲಿಸೋಕೆ ಆದೇಶನೂ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಆದರೆ ಸರ್ಕಾರ ನೋಡಿಲಿ ದ್ವೇಷದ ವಿಷ ಬೀಜಗಳನ್ನು ಬಿತ್ತಾ ಇದೆ. ಜೈ ಶ್ರೀರಾಮ ಅಂತ ಹೇಳಿದರು, ಆದರೆ ಬೆನ್ನ ಹಿಂದೆ ರಾಜ್ಯದಲ್ಲಿರ್ತಕ್ಕಂಥ ಕೇಸರಿ ಭಗವದ್ ಧ್ವಜಗಳು ಮತ್ತು ಶ್ರೀರಾಮನ ಕಟೌಟ್ಗಳನ್ನು ಎಲ್ಲ ಕಡೆ ಬಲವಂತವಾಗಿ ಕೀಳಿಸ್ತಿದ್ದಾರೆ. ಇಲ್ಲಿ ಅಧಿಕಾರಿಗಳು ತೆರವುಗೊಳಿಸ್ತಾರೆ. ಅಧಿಕಾರಿಗಳು ಸರ್ಕಾರದ ಏಜೆಂಟರ ಕೆಲಸ ಮಾಡಬಾರ್ದು. ಸಹೋದರಿ ಅವ್ರ ಬಗ್ಗೆ ಗೌರವ ಇದೆ, ಆದರೆ ಸರ್ಕಾರ ಇವತ್ತು ಈ ರೀತಿ ಉದ್ದಡತನ ಆದೇಶ ಮೌಖಿಕವಾಗಿ ಆದೇಶವನ್ನು ಮಾಡಿದರೆ ಹಿಂದೂಗಳು ಸಹಿಸಲ್ಲ. ಕೇವಲ ಒಂದು ದಿವಸ ಮಾತ್ರ ಅಲ್ಲ, ಅವ್ರು ಹೇಳಿದ್ರು ಒಂದು ದಿವಸ ಅಂತೇಳಿ. ಅರೆ ಬಕ್ರೀದ್ ಹಬ್ಬ ಇರ್ಬೋದು, ಅನೇಕ ಮುಸಲ್ಮಾನ್ ಹಬ್ಬಗಳು ಮಾಡ್ತಾರೆ. ಅವರ ಕಟೌಟ್ಗಳು ಅವರ ತಿಂಗಳುಗಟ್ಟಲೆ ಇದ್ದಾವೆ, ಹಸಿರು ಬಣ್ಣ ಧ್ವಜಗಳು, ಕೇಸರಿ. ಇದು ಹಿಂದೂಗಳ ಹಕ್ಕು. ಹಿಂದೂ ರಾಷ್ಟ್ರದಲ್ಲಿ ಈ ರೀತಿ ಮುಖ್ಯಮಂತ್ರಿಗಳು ಸ್ವಾರ್ಥಕ್ಕೋಸ್ಕರ ಹಿಂದೂಗಳನ್ನ ಬಗ್ಬಡಕ್ಕೆ ಪ್ರಯತ್ನ ಮಾಡಿದರೆ ಹಿಂದೂಗಳು ಬೀದಿಗಿಳ್ತಾರೆ. ಇದ್ರ ಹೋರಾಟದ ಪ್ರತಿಫಲ ಎದುರಿಸಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಇವ್ರು ಹೇಳಿದ ಕಮಿಷನರ್ ಒಂದು ದಿವಸ ಅಲ್ಲ, ಕೇವಲ ದಾವಣಗೆರೆ ಅಲ್ಲ, ನಮ್ಮ ರಾಜ್ಯದ ಎಲ್ಲೇ ಮೂಲೆಗಳಲ್ಲಿ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಬಾರ್ದು. ಮತ್ತು ಕೇಸರಿ ಬಟ್ಟೆಯನ್ನು ಕಡೆ ಕಟ್ಟಿದರೆ, ಭಗವದ್ಧ್ವಜ ಆರಿಸಿದ್ದಾರೆ, ಇದನ್ನು ಯಾವುದೂ ಅಲ್ಲಿಂದ ತೆರವುಗೊಳಿಸಬಾರ್ದು. ತೆರವುಗೊಳಿಸಿದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳು ಎಚ್ಚರಿಕೆ ಕೊಡ್ತೀನಿ. ನಾನು ಮೌಖಿಕವಾಗಿ ಮಾತಾಡೋ ಸಂದರ್ಭದಲ್ಲಿ ಕೇಳಿದೆ ಕಮಿಷನರಿಗೆ, ಇದು ಪೊಲೀಸರ ಆದೇಶ, ಜಿಲ್ಲಾಡಳಿತ ಆದೇಶ. ಏನು ಜಿಲ್ಲಾಡಳಿತ ಯಾಕಂದ್ರೆ ಇವ್ರು SP ಇರ್ಬೋದು, DC ಇರ್ಬೋದು, ಇವರೆಲ್ಲ ಹಿಂದೂಗಳಲ್ವಾ? ಹಿಂದೂ ಕುಟುಂಬದಲ್ಲಿ ಹುಟ್ಟಿಲ್ವಾ, ಜನಿಸಿಲ್ವಾ? ಈ ರೀತಿ ಸರ್ಕಾರದ ಕುಮ್ಮಕ್ಕಿನಿಂದ ಹಿಂದೂ ವಿರೋಧಿ ಧೋರಣೆ ತಾಳಿದರೆ ನಾವು ಸುಮ್ಮನಿರಲ್ಲ. ಹಿಂದೂಗಳು ಬೀದಿಗಿಳಿದು ನಮ್ಮ ರಕ್ತದ ಕಣಕಣದಲ್ಲಿ ಹಿಂದುತ್ವ ರಕ್ತ ಹರಿಯುತ್ತದೆ. ಯಾಕೆ ಔರಂಗಜೇಬ್ ಇರ್ಬೋದು, ಬಾಬರ್ ಇರ್ಬೋದು, ಅವರ ಫ್ಲಕ್ಸ್ಗಳನ್ನ ಯಾಕೆ ತೆರವುಗೊಳಿಸಲ್ಲ? ಹಸಿರು ಬಟ್ಟೆ ತಿಂಗಳುಗಟ್ಟಲೆ ಇರುತ್ತೆ, ಕೊಳೆತು ಹೋಗುತ್ತೆ, ಅದನ್ನು ತೆರವುಗೊಳಿಸಲ್ಲ. ಭಗವದ್ಧ್ವಜ ನಿಮಗೆ ಅಗೌರವ ಕಾಣ್ತೀರಾ? ಇದು ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಅದನ್ನು ಈ ನಗರಸಭೆ ಕಮಿಷನರು, ಪೊಲೀಸು, DC ಯಾರು ತೆರವುಗೊಳಿಸೋದು ಬೇಡ. ಈ ಭಾವಚಿತ್ರಗಳನ್ನು, ಕೇಸರಿ ಧ್ವಜಗಳನ್ನು ಮತ್ತು ಫ್ಲೆಕ್ಸ್ಗಳನ್ನು ನಾವೇ ಗೌರವದಿಂದ ಅವನ್ನೆಲ್ಲ ತೆರವುಗೊಳಿಸೋದ ಕೆಲಸ ಮಾಡ್ತೀವಿ. ನಾವು ತೆರವುಗೊಳಿಸೋವರೆಗೂ ಈ ಅಧಿಕಾರಿಗಳು ತೆರವುಗೊಳಿಸಬಾರ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜಿಲ್ಲಾಡಳಿತಕ್ಕೆ ನಾನು.